ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾವು ಬೆಳ್ಳುಳ್ಳಿ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಬೇಕಾಗುವ ಪದಾರ್ಥಗಳು: 1/4 ಕಪ್ನಷ್ಟು ಒಣಕೊಬ್ಬರಿ ತುರಿ, 1 ಕಪ್ನಷ್ಟು ಕರಿಬೇವಿನ ಎಲೆ, 1/4 ಕಪ್ನಷ್ಟು ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡಷ್ಟು ಬೆಲ್ಲ, ಹುಣಸೆ ಹಣ್ಣು, ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ಇಷ್ಟು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ, ಎಣ್ಣೆ ಒಂದು 2 ಟೀ ಸ್ಪೂನ್ನಷ್ಟು, ಉಪ್ಪು 1 ಟೀ ಸ್ಪೂನ್ನಷ್ಟು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿ. ಇದು ಗುಂಟೂರು ಮತ್ತು ಬ್ಯಾಡಗಿ ಮೆಣಸು ಎರಡನ್ನೂ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಬೆಳ್ಳುಳ್ಳಿ ನೋಡಿ, ಈ ಸೈಜ್ ಎಲ್ಲ ಅನ್ಇವನ್ ಆಗಿದೆ. ಸೊ ಹುರಿಬೇಕಾದ್ರೆ ನಿಮಗೆ ಅದು ದಪ್ಪ ಇದ್ದಿದ್ದು ಬೇಗ ಆಗಲ್ಲ, ತೆಳ್ಳಗಿದ್ದಿದ್ದು ಬೇಗ ಆಗುತ್ತೆ. ಆದ್ರಿಂದ ನೀವು ಇದನ್ನ ಸ್ವಲ್ಪ ಹೀಗೆ ತೆಳ್ಳಗೆ ಕಟ್ ಮಾಡ್ಕೊಂಡ್ಬಿಡಿ. ಹುರಿಯಕ್ಕೆ ನಿಮ್ಗೆ ಅನುಕೂಲ ಆಗೋಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು. ಹೀಗೆ ಎಲ್ಲ ಬೆಳ್ಳುಳ್ಳಿನೂ ಒಂದೇ ಸೈಜಿಗೆ ಕಟ್ ಮಾಡ್ಕೊಳ್ಳಿ, ಹುರಿಲಿಕ್ಕೆ ಸುಲಭ ಆಗತ್ತೆ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದನ್ನ ಕಾಯ್ಲಿಕ್ಕೆ ಇಡಿ. ಆ ಬಾಣಲೆಗೆ ಕೊಬ್ಬರಿ ತುರಿದಿಟ್ಟಿದ್ದು ಹಾಕಿ ಈ ಕೊಬ್ಬರಿನ ಗರಿ ಗರಿ ಆಗುವಷ್ಟು ಹುರಿರಿ. ಸ್ವಲ್ಪ ಬಣ್ಣ ಬದಲಾದ್ರೆ ಸಾಕು. ನೀವು ಇದನ್ನ ಸಿಮ್ನಲ್ಲೇ ಇಟ್ಕೊಂಡು ಹುರಿರಿ, ಯಾಕಂದ್ರೆ ಕೊಬ್ಬರಿ ಬೇಗ ಕೆಳಗಡೆ ಎಲ್ಲ ಕಪ್ಪಾಗತ್ತೆ. ಅದರಿಂದ ಸಿಮ್ನಲ್ಲಿ ಇಟ್ಕೊಂಡು ಹುರಿರಿ. ಈಗ ನೋಡಿ, ಕೊಬ್ಬರಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರ್ತಾ ಇದೆ. ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ನೀವು ಆ ಕೊಬ್ಬರಿನ ಒಂದು ತಟ್ಟೆಗೋ ಅಥವಾ ಒಂದು ಬಟ್ಲಿಗೋ ತೆಗಿರಿ. ಮತ್ತೆ ಬಾಣಲೆನ ಒಲೆ ಮೇಲೆ ಇಡಿ. ಅದೇ ಬಾಣಲೆಗೆ ಈ ಕರಿಬೇವನ್ನು ಕೂಡ ಹಾಕಿ ಇದು ಗರಿ ಗರಿ ಆಗುವಷ್ಟು ಹುರಿಬೇಕು. ನೀವು ಕರಿಬೇವನ್ನ ಪಸೆ ಎಲ್ಲ ತೆಗೆದು ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಪಸೆ ಇದ್ರೆ ಬೇಗ ಇದು ಹುರಿಲಿಕ್ಕಾಗಲ್ಲ. ಸುಮಾರು ನೋಡಿ, ಈಗ ನೋಡಿ ಗರಿ ಗರಿ ಆಗಿದೆ. ಇಷ್ಟು ಗರಿ ಗರಿ ಆಗಿಬಿಟ್ರೆ ಸಾಕು. ಸುಮಾರು 4-5 ನಿಮಿಷ ಇದನ್ನ ಹುರಿದಿದ್ದೀನಿ ನಾನು. ಈಗ ಇದು ನೋಡಿ, ಸಣ್ಣ ಊರಿನಲ್ಲೇ ಹುರಿಬೇಕು. ಈಗ ಇದನ್ನ ಒಂದು ತಟ್ಟೆಗೆ ತೆಗೆಯೋಣ. ಮತ್ತೆ ಬಾಣಲೆನ ಒಲೆ ಮೇಲೆ ಇಡಿ. ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಈ ಬೆಳ್ಳುಳ್ಳಿ ಹಾಕಿ. ಈ ಬೆಳ್ಳುಳ್ಳಿನ ಕೂಡ ಚೆನ್ನಾಗಿ ಹುರಿಬೇಕು. ಅದರ ಹಸಿ ಎಲ್ಲ ಹೋಗಬೇಕು, ಯಾವುದೇ ರೀತಿಯ ಪಸೆ ಕೂಡ ಉಳಿಬಾರ್ದು. ಅಷ್ಟು ಚೆನ್ನಾಗಿ ಬೆಳ್ಳುಳ್ಳಿನ ಹುರ್ಕೋಬೇಕು. ಈಗ ನೋಡಿ, ಇದು ಫುಲ್ ಡ್ರೈ ಆಗೋಷ್ಟು ನಾನು ಹುರಿದಿದ್ದೀನಿ ನೋಡಿ. ಸುಮಾರಾಗಿ ಡಾರ್ಕ್ ಬ್ರೌನ್ ಕಲರೇ ಬಂದಿದೆ. ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಹುರಿದಿದ್ದೀನಿ. ಸುಮಾರು ಒಂದು 5-6 ನಿಮಿಷದ ಮೇಲೆ ಹುರಿದಿದ್ದೀನಿ. ಇಷ್ಟಾದರೆ ಇದು ಸಾಕು. ಸ್ಟವ್ ಆಫ್ ಮಾಡೋಣ. ಈಗ ಇದಕ್ಕೆ ಕರಿಬೇವು, ಹಾಗೆ ಕೊಬ್ಬರಿ ತುರಿ, ಖಾರದ ಪುಡಿ, ಉಪ್ಪು, ಈ ಹುಣಸೆ ಹಣ್ಣನ್ನು ಸ್ಟವ್ ಆಫ್ ಮಾಡಿದ ಮೇಲೆ ಎಲ್ಲದನ್ನೂ ಹಾಕಿ ಹಾಗೆ ಮಿಕ್ಸ್ ಮಾಡಿರಿ ಎಲ್ಲ ಒಂದ್ಸಲ. ಮತ್ತೆ ಸ್ವಲ್ಪ ಆ ಬಾಣಲೆ ಶಾಖಕ್ಕೆ ಬಿಸಿ ಆಗುತ್ತೆ. ಈ ಬಾಣಲೆಲಿರುವಂಥದ್ದು ಬೆಚ್ಚಗಾದ್ಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡಬೇಕು. ಅದಕ್ಕೆ ಈ ಬೆಲ್ಲ ಕೂಡ ಹಾಕಿ ಸಣ್ಣಗೆ ಇದನ್ನ ಪುಡಿ ಮಾಡ್ಕೋಬೇಕು. ಈಗ ನೋಡಿ, ಇದು ಸಣ್ಣಕ್ಕಾಗಿದೆ. ಅಂದ್ರೆ ತೀರಾ ನುಣ್ಣಗಾಗಬೇಕು ಅಂತ ಇಲ್ಲ, ಇಷ್ಟಾದರೆ ಸಾಕು. ಯಾವಾಗಲೂ ಚಟ್ನಿ ಪುಡಿ ತೀರಾ ನೈಸ್ ಆದರೆ ಚೆನ್ನಾಗಿರಲ್ಲ. ಇದೀಗ ತಣ್ಣಗಾಗಿದೆ. ಇದನ್ನ ಒಂದು ಡಬ್ಬಕ್ಕೆ ತೆಗೆಯೋಣ. ನೀವು ತಣ್ಣಗಾದ್ಮೇಲೆ ಡಬ್ಬಕ್ಕೆ ತೆಗಿಬೇಕು. ಬಿಸಿ ಇದ್ದಾಗ ತೆಗೆದ್ರೆ ಅದು ವಾಸನೆ ಆಗುತ್ತೆ. ನಾವು ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರಿಂದ ಇದು ಬ್ರೌನ್ ಕಲರ್ನಲ್ಲಿ ಬಂದಿದೆ. ನೀವು ಕಮ್ಮಿ ಹಾಕಿದ್ರೆ ಕೆಂಪು ಕಲರ್ನಲ್ಲೇ ಇರುತ್ತೆ. ನಾವು ಮಾಮೂಲಾಗಿ ಬೇಳೆ ಕಾಳುಗಳನ್ನ ಉಪಯೋಗಿಸಿ ಚಟ್ನಿ ಪುಡಿ ಮಾಡ್ತೀವಿ. ಈಗ ನೀವು ಬೆಳ್ಳುಳ್ಳಿನಲ್ಲಿ ಕೂಡ ಹೇಗೆ ಚಟ್ನಿ ಪುಡಿ ಮಾಡಬಹುದು ಅಂತ ನೋಡ್ಕೊಂಡ್ರಲ್ವಾ? ನೀವು ಕೂಡ ಇದೇ ಥರ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಮಸ್ಕಾರ.